ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಅವಧಿ ಧರಣಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಸಿಪಿಐ ಆಫೀಸು ಮುಂದಗಡೆ ಸೋಮವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಗಳೂರು ವಿ.ಆರ್. ನಾರಾಯಣರೆಡ್ಡಿ ಬಣದ ವತಿಯಿಂದ ರೈತರ ವಿವಿಧ ಬೇಡಿಕೆಗಳ ಹಾಗೂ ರೈತರ ಮೇಲೆ ಸರಕಾರಿ ಅಧಿಕಾರಿಗಳ ದೌರ್ಜನ್ಯ ಖಂಡಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರಕಾರ ಮುಖ್ಯಮಂತ್ರಿಗಳಿಗೆ ಮನವಿ, ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟಾವಧಿ ಧರಣಿ ನೆರವೇರಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಹುರುಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಜೀರಸಾಬ ತಳಕಲ್ಲ ಮಾತನಾಡಿದರು. ಈ ಸಂದರ್ಭದಲ್ಲಿ ಯಲಬುರ್ಗಾ ತಾಲೂಕಾ ಅಧ್ಯಕ್ಷ ಭೀಮಣ್ಣ ಬಂಡಿ, ಶರಣಪ್ಪ ಚಂಡೂರ ಗೌರವ ಅಧ್ಯಕ್ಷರು, ಹನುಮಪ್ಪ ಮರಡಿ, ಈಶಪ್ಪ ಸಬರದ, ಸಾವಿತ್ರಮ್ಮ ತಗ್ಗಿನಮನಿ, ಬಸಪ್ಪ ಮಂಡಲಗೇರಿ, ಸಾವಿತ್ರಮ್ಮ ಮುತ್ತಾಳ, ಹನುಮಂತಪ್ಪ ಮರಡಿ, ಶರಣಯ್ಯ ಹುಣಸಿಮರದ ತಾಲೂಕಾ ಗೋ ರಕ್ಷಣೆ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಗಳೂರು ವಿ.ಆರ್. ನಾರಾಯಣರೆಡ್ಡಿ ಬಣದ ಪದಾಧಿಕಾರಿಗಳು ಮತ್ತು ಮಹಿಳಾ ರೈತ ಪದಾಧಿಕಾರಿಗಳು ಸದಸ್ಯರು ಇದ್ದರು. ವರದಿ ಚೆನ್ನಯ್ಯ ಹಿರೇಂದ್ರ ಕುಕನೂರು. ನಬಾರ್ಡ್ ಬ್ಯಾಂಕ್ನಲ್ಲಿ ಒಂದು ಪಾಣಿಗೆ 5 ಕೋಟಿ ರೂಪಾಯಿ ಲೋನ್ ಆಗ್ತಾ ಇದೆ. ನೆನಪಿರಲಿ ಮೇಲೆ 5 ಕೋಟಿ ರೂಪಾಯಿ ಲೋನ್ ಮಾಡಿಕೊಂಡು ನಮ್ದೇ ಕೇತಿ ನಮ್ದೇ ಊಟಕ್ಕೆ ಬಿಡ್ತಾರೆ, ನಮ್ಮನ್ನ ಊಟಕ್ಕೆ ಬಿಡ್ತಾರೆ. ಅವರು ನಮ್ದೇ ಊಟ ನಮ್ಗೆ ಬಡಿತಾರೆ ಕಂಪನಿಯವರು. ಹಾಗಾಗಿ ನೀವು ಯಾರು ರೈತರು ಇನ್ಮೇಲೆ ಯಾರು ಭೂಮಿಯನ್ನ ಕೊಡುವಂತ ಕೆಲಸ ಮಾಡಬೇಡ್ರಿ, ಅಗ್ರಿಮೆಂಟ್ ಮಾಡಿ ಕೊಡುವಂತ ಕೆಲಸ ಮಾಡಬೇಡ್ರಿ. ನಾವೆಲ್ಲ ಕಟ್ಟಿದೀವಲ್ಲ, ದುಡಿಯೋಣ, ಭೂಮಿ ಕೊಳ್ಕೊಂಡ್ರಿ ಮುಂದೆ ಭೂಮಿ ಸಿಗಲ್ಲ ಅಂತ ತಿಳ್ಕೊಡ್ರಿ. ನಾವೇನಾದ್ರೂ ಭೂಮಿ ಮಾರಿದ್ರೆ, ಜಮೀನು ಮಾರಿದ್ರೆ ನಾವು ತಾಯಿ ಕಳ್ಕೊಂಡಂಗ. ತಾಯಿ ಹೆಂಗ ನಮ್ಮ ಎದೆ ಹಾಲು ಕೊಟ್ಟು ಉಳಿಸ್ತಾಳ ಬೆಳೆಸ್ತಾಳ, ಹಾಗೆ ಭೂಮಿ ತಾಯಿ ನಮಗೆ ಆಹಾರ ಕೊಟ್ಟು ನಮ್ಮನ್ನ ಸಲುತ್ತಾ ಇದ್ದಾಳ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕಳ್ಕೊಂಡ್ರೆ, ಭೂಮಿ ಮಾರಿದ್ರೆ ನಮ್ಮ ತಾಯಿ ಮಾರಿದಂಗ. ನೆನಪಿರ್ಲಿ ರೈತ ಬಾಂಧವರು, ಸಾರ್ವಜನಿಕರು, ಯಾವುದೇ ಕಾರಣಕ್ಕೂ ಭೂಮಿಯನ್ನ ಮಾರಬೇಡ್ರಿ. ನಮ್ಮ ಭೂಮಿ ನಮ್ಮ ತಾಯಿ ಇದ್ದಂಗೆ. ತಾಯಿ ಹೆಂಗೆ ನಮ್ಮನ್ನ 9 ತಿಂಗಳ ಹೊತ್ತು ಎತ್ತು ಹೆಂಗೆ ಜೋಪಾನ ಮಾಡಿ ನಮ್ಮನ್ನು ಉಳಿಸಿ ತಿನಿಸಿ ಬೆಳೆಸ್ತಾಳ, ಆ ಟೈಪ್ ಆ ಭೂಮಿ ನಮ್ಮನ್ನ ಜೋಪಾನ ಮಾಡುತ್ತೆ. ನಾವೇನಾದ್ರೂ ಭೂಮಿ ಕಳ್ಕೊಂಡ್ರೆ ಭೂಮಿ ತಾಯಿ ಕಳ್ಕೊಂಡಂಗೆ. ನೆನಪಿರ್ಲಿ ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು, ಯಾರು ಭೂಮಿಯನ್ನ ಅಗ್ರಿಮೆಂಟ್ ಮಾಡಿಕೊಡುವಂತ ಕೆಲಸ ಯಾರು ಮಾಡಬೇಡ್ರಿ ದಯವಿಟ್ಟು. ಇನ್ಮೇಲೆ ಕೊಟ್ಟದ್ದು ಕೊಟ್ಟು ಹೋಗಿದೆ. ಇನ್ಮೇಲೆ ಆದ್ರೂ ತಾವೆಲ್ಲರೂ ತಮ್ಮ ಭೂಮಿಯನ್ನ ತಮ್ಮ ಖಾತ್ರ ಇಟ್ಕೊಳ್ಳುವಂತ ಕೆಲಸ ಮಾಡ್ರಿ. ನಾವು ಭೂಮಿ ಕೊಟ್ರೇನೆ ಅವ್ರ ಕಂಪನಿಯವ್ರು ತಗೊಳಕ್ ಬರ್ತಾರ್ರಿ, ಇಲ್ಲಾಂದ್ರೆ ಅವ್ರು ಯಾಕೆ ಬರ್ತಾರ್ರಿ? ಅವಾಗ ನಾವು ಹೋರಾಟ ಮಾಡಿದ್ವಿ ರೈತರ ಪರವಾಗಿ ಕೂಡ. ಅವರು ಕನಿಷ್ಠ ಅಗ್ರಿಮೆಂಟ್ ಅಲ್ಲಿ ಏನೈತೆ ಏನೋ ನಾವು ಇಷ್ಟ ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರು. ಅವರು ನಮ್ಗೆ ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಅಂತಂದ್ರು. ರೈತರೆಲ್ಲ ದಿನನಿತ್ಯ ಹೋಗೋದು, ಗದ್ದಲ ಮಾಡೋದು, ಹೋರಾಟ ಮಾಡೋದು ಎಲ್ಲ ಮಾಡಿ ಜಮೀನು ಮೇಲೆ ಜಗಳ. ಅವಾಗ ಒಂದು ಅಳತಿ ಬಂದರು, ಒಂದು ಕಂಬಕ್ಕೆ 14 ಲಕ್ಷ, ಒಂದು ಕಂಬಕ್ಕೆ 20 ಲಕ್ಷ, ಹಿಂಗೆಲ್ಲ ದುಡ್ಡು ಕೊಟ್ಕೊಂತ ವಯರಿಗೆ ಹಾಕ್ಲಿಕ್ಕೆ ಆ ಭೂಮಿಯಲ್ಲಿ ಏನು ವಯರ್ ಹೋಗ್ತದಲ್ಲ ಆ ವಯರಿಗೆ ಸ್ಕ್ವೇರ್ ಫೀಟ್ಗೆ ಇಷ್ಟಂತ ಹೇಳಿ ಕೊಟ್ಟರು. ಆವಾಗ ರೈತರು ಸ್ವಲ್ಪ ಇದಾದರು. ಆಮೇಲೆ ಮತ್ತೊಂದು ವಯರ್ ಬಂದಿದೆ. ಈಗ ಮತ್ತೊಂದು ಯಾವುದೇನೋ ಸುಡುಗಾಶ್ರಮಕ್ಕೆ ಮತ್ತೊಂದು ವಯರ್ ತಂದು ಹಾಕ್ಯಾರ. ಎಲ್ಲ ರೈತರ ಭೂಮಿಯನ್ನ ಹಾಳು ಮಾಡಿ ಹತ್ತಿ ಬಿತ್ತಿ ನಾಳೆ ಹೋಗಿ ಇವರು ದೆಹಲಿ ಒಳಗೆ, ಬೆಂಗಳೂರೊಳಗೆ ದೊಡ್ಡ ದೊಡ್ಡ ಮಹಡಿ ಒಳಗೆ ಕುಂದೋಗ್ಬಿಡ್ತಾರೆ ಇವರು. ಅವ್ರ ಜೊತೆಗೆ ಎಲ್ಲರೂ ಶಾಮೀಲಾಗಿ ಕುಂದೋಗ್ಬಿಡ್ತಾರೆ. ನೀವು ಸಾಯ್ರಿ, ನೀವು ರೈತರು ಏನಿದ್ರಲ್ಲ ನೀವು ಸಾಯ್ರಿ, ನಿಮಗೆ ಏನು ಗೊತ್ತಾ ಇಲ್ಲ ನಿಮ್ಗೆ, ನಾವು ಅಂಕರ ಆರಾಮದೀವಿ ಅಂತೇಳಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿಬಿಟ್ರಿ ಈಗ ಅವ್ರು. ಹಾಗಾದ್ರೆ ನಾಳೆ ಬದುಕುವಂತ ಸ್ಥಿತಿ ಹೆಂಗ? ನಮ್ಗೆ ಏನು ನಾವು ಊಟ ಮಾಡ್ಬೇಕು, ನಾವು ಏನು ತಿನ್ಬೇಕು? ಭೂಮಿಯನ್ನ ಕಬಳಿಸ್ತಕ್ಕಂಥ ಇವತ್ತು ಹಗಲಿನಲ್ಲಿ ದರೋಡೆ ಮಾಡ್ತಕ್ಕಂಥ ಕೂಡ ನಡೀತಾ ಇದೆ. ಹಗಲಿನತ್ತ ನಾವೆಲ್ಲ ರಾತ್ರಿ ನೋಡ್ತಿದ್ವಿ ದರೋಡೆ ಮಾಡೋರನ್ನ. ಹಗಲು ದರೋಡೆಗಾರರು ಇವರೆಲ್ಲ ಹಗಲತ್ತಾರೆ. ನಮ್ಮ ಕಣ್ಣೆದುರಿಗೆ ಮಾಡ್ತಕ್ಕಂಥವ್ರು ನೋಡ್ತಾ ಇದ್ದೀವಿ ನಾವು. ಕಣ್ಣೆದುರಿಗೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗನ ದರೋಡೆ ಮಾಡ್ತಕ್ಕಂಥ ನೋಡ್ತಾ ಇದ್ದೀವಿ. ಮತ್ತೆ ಇವರೆಲ್ಲ ಪ್ರಜ್ಞಾವಂತರು, ಅಗದಿ ತಿಳುವಳಿಕೆ ಇರ್ತಕ್ಕಂಥವ್ರು. ಇಂಥವ್ರನ್ನ ನಾವು ಆರಿಸ್ಕಳಿಸಿ, ಅವ್ರು ಜನರ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಯಾವುದು ಒಂದು ಕೆಲಸ ಮಾಡ್ತಾ ಇಲ್ಲ. ಬರೀ ಎಷ್ಟು ಪರ್ಸೆಂಟೇಜ್ ಬರ್ತೈತಿ, ನನಗೆ ಎಷ್ಟು ಬರ್ತೈತಿ, ನಿನಗೆ ಎಷ್ಟು ಬರ್ತೈತಿ, ಅಷ್ಟು ಕುಂತಂದ್ರ ಮಾತಾಡ್ತಾರ, ಮತ್ತೆ ತಗೊಳ್ಳೋದು, ಮತ್ತೊಂದು ಮಾಡಿ ಹಾಕ್ಸೋದು, ಮತ್ತೊಂದು ಖರೀದಿ ಮಾಡೋದು, ಎಲ್ಲ ಐಷಾರಾಮಿ ಜೀವನ ಮಾಡೋದು, ಎಲ್ಲ ಔಟ್ ಆಫ್ ಕಂಟ್ರಿ ಹೋಗೋದು, ಬೇರೆ ಬೇರೆ ದೇಶಗಳಿಗೆ ಹೋಗೋದು. ಇಲ್ಲಿ ರೈತರು ನೀವು ಸಾಯಿರಿ. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ನಾಳೆ ಒಂದಿನ ಏನಪ್ಪಾ ಅಂತಂದ್ರೆ ನಾವು ಇರಾಗಿಲ್ಲ, ನಾವು ರೈತರೆಲ್ಲ ಸತ್ತು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಹೋಗ್ತಾರೆ ಅವರು. ಎಲ್ಲ ಕಂಪನಿ ಎಷ್ಟೋ ನೋಡ್ರಿ ಇವತ್ತು ವಿಂಡ್ ಪವರ್ ಆಗಲಿ, ಇವು ಎಲ್ಲ ಆಗಲಿ. ಆಮೇಲೆ ರಸ್ತೆಗಳಿಗೆ ಇವತ್ತು ದಾರಿ, ಹೈವೇ
ಇವತ್ತು ಚತುಷ್ಟ ಹೋಗ್ತಕ್ಕಂಥ ಅಂದ್ರೆ ನಾಲ್ಕು ವಾಹನಗಳು ಬರ್ತಕ್ಕಂಥ ರೋಡ್ ಇವತ್ತು ನಮ್ಮ ಭೂಮಿ ಹೋಗ್ತಾ ಇದೆ. ಇದೆಲ್ಲ ಅನಿಲ್ ಅಂಬಾನಿ ಏನು ನಿತಿನ್ ಗಡ್ಕರಿ ಇವ್ರು ಏನವರಲ್ಲ ಅಷ್ಟು ಕೇಂದ್ರ ಇರ್ತಕ್ಕಂಥ ಅಷ್ಟು ಕಂತ್ರಿನ ಮಕ್ಕಳು ಬಹಳ ಕಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ರೈತರ ಭೂಮಿಯನ್ನ ಕಬಳಿಸ್ತಕ್ಕಂಥ ಕೂಡ ಮಾಡ್ತಾ ಇದ್ದಾರೆ. ನಾಳೆ ಬದುಕುವಂತ ದಿನಮಾನಗಳು ನಮ್ಮ ರೈತರಿಗೆ ಈ ಒಂದು ಕಷ್ಟವನ್ನ ಅನುಭವಿಸ್ತಕ್ಕಂಥದ್ದು ಕೂಡ ನಮಗೆ ಆಗ್ತಾ ಇದೆ. ಆದ್ರಿಂದ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕೂಡ ಈ ಜನರಿಗೆ ಒಂದು ತಿಳುವಳಿಕೆ ಬರಬೇಕು. ಬರೀ ರೈತರು ಇಷ್ಟು ಇರ್ತಕ್ಕಂಥ ಅಷ್ಟೇ ಅಲ್ಲ, ಪ್ರಜ್ಞಾವಂತರು ಸಾಕಷ್ಟು ಜನ ಅದಾರೆ ಇವತ್ತು ಹಳ್ಳಿ ಒಳಗೆ. ನಗರದ ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರ ಅನ್ನೋದ ಅಲ್ಲಿ ಇರ್ತೀವಿ, ಮುದ್ದೆ ಉಣ್ತೀವಿ, ಮತ್ತೇನ್ ಮಾಡ್ಬೇಕು? ರೈತರಿಗೆ ಒಟ್ಟು ಉರ್ದಾವು ಒಂದು ಏನೇನು ಸೌಲಭ್ಯ ಇಲ್ಲ. ಎರೆಹೆಚ್ಚಿನ ಪಂಚಾಯತಿಗಂತಿ ಏನೂ ಸೌಲಭ್ಯನ ಇಲ್ಲ. ನಮಗ ದಂದಾಟಿ ಬಂದವು, ಉದ್ಯೋಗ ಖಾತ್ರಿ ಕೆಲಸ ಇಲ್ಲ. ರೈತರು ಎರಡೆರಡು ಬರೀ ಹೊಲ ಬಿತ್ತೀವಿ. ನೀವು ಕನ್ಯೆ ಐತಾನ ಅಂತ ಕೇಳಿದ್ರು ರೈತರ ಮಕ್ಕಳು ಏನು ಮಾಡ್ತಾನ? ಅವ ನೌಕರಿ ಮಾಡ್ತಾನೆ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ ಕನ್ಯೆ ಇಲ್ಲ. ಲಗ್ನ ಆಗದ 30-40 ವರ್ಷ ಆತ್ಮಹತ್ಯೆ ಮಾಡ್ಕೊಳಕತ್ತಾರ ರೈತರ ಮಕ್ಕಳು. ನೌಕರಿದಾರಿಗೆ ಬೆಲೆ ಐತಿ, ನೌಕರಿ ಯಾರು ಏನು ಉಣ್ತಾರ? ರೈತರು ಬೆಳೆದು ಕಳ್ಸಿದ್ರು ಉಣ್ತಾರ. ನಮ್ಮ ಮಗನ ಪೊಲೀಸ್ ಅದನ ಸುತ್ತಮುತ್ತ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರುವ ಸರ್ಕಾರಕ್ಕೆ